ಆತ್ಮೀಯರೇ, ಎಲ್ಲರಿಗೂ ಸಮಾನವಾದ ಹಕ್ಕು ಮತ್ತು ನ್ಯಾಯವನ್ನು ನೀಡುವುದು ಹಾಗೂ ಎಲ್ಲರನ್ನ ಒಳಗೊಳ್ಳುವುದು ನಮ್ಮ ಸಂವಿಧಾನದ ಮುಖ್ಯ ಗುರಿಯಾಗಿದೆ. ಸಂವಿಧಾನದ 73ನೇ ತಿದ್ದುಪಡಿಯು ಈ ಆಶಯಗಳನ್ನು ತಳಮಟ್ಟದವರೆಗೂ ತಲುಪಿಸುವ ನಿಟ್ಟಿನಲ್ಲಿ ವಿಕೇಂದ್ರೀಕೃತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು 1993ರಲ್ಲಿ ಜಾರಿಯಲ್ಲಿ ತಂದಿದೆ. ಗ್ರಾಮ ಮಟ್ಟದಲ್ಲಿನ ಜನರು ತಮ್ಮ ಸ್ಥಳೀಯ ಆಡಳಿತವನ್ನು ಸ್ವಯಂ ತಾವೇ ನಿರ್ವಹಿಸುವ ಮೂಲಕ ಎಲ್ಲರನ್ನು ಒಳಗೊಳ್ಳುವ ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದು ಈ ತಿದ್ದುಪಡಿಯ ಆಶಯವಾಗಿದೆ. ಈ ಗ್ರಾಮ ಸ್ವರಾಜ್ ಘಟಕಗಳ ಮೂಲಕ ಗ್ರಾಮೀಣ ಸಮುದಾಯದ ಸಹಭಾಗಿತ್ವದೊಂದಿಗೆ ಜನರ ಬೇಡಿಕೆ, ಅಗತ್ಯತೆ ಹಾಗೂ ಸಮಸ್ಯೆಗಳನ್ನು ಆಧರಿಸಿ ಗ್ರಾಮ ಅಭಿವೃದ್ಧಿ ಯೋಜನೆಗಳು ರೂಪುಗೊಳ್ಳಲು ಸಂವಿಧಾನಾತ್ಮಕವಾಗಿ ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅವಕಾಶ ಒದಗಿಸುವ ಸಂವಿಧಾನಾತ್ಮಕ ವೇದಿಕೆಯೇ ಗ್ರಾಮಸಭೆ. ಇಂತಹ ಗ್ರಾಮಸಭೆಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸುವಂತೆ ಸಜ್ಜುಗೊಳಿಸಲು ಶಾಲೆಗಳಲ್ಲಿ ಮಾದರಿ ಯುವ ಗ್ರಾಮ ಸಭೆಯನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಆಡಳಿತದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ, ನಾಯಕತ್ವದ ಗುಣ, ಸಂವಹನ ಕಲೆ ಮತ್ತು ಮುಕ್ತವಾಗಿ ಪ್ರಶ್ನಿಸುವ ಧೈರ್ಯವನ್ನು ಬೆಳೆಸುವುದು ನಮ್ಮ ಆಶಯವಾಗಿದೆ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪಡೆದ ಈ ಬಗೆಯ ಸಂವಿಧಾನಾತ್ಮಕ ಜ್ಞಾನ ಮತ್ತು ಕೌಶಲ್ಯಗಳ ಮೂಲಕ ತಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪರಿಹಾರ ಕಂಡುಕೊಳ್ಳುವಂತೆ ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದು 2025-26ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸಭಾ ನಿಯಮದಂತೆ ನಾಡಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸೋಣ. ದಯಮಾಡಿ ತಾವು ಎಲ್ಲರೂ ಎದ್ದು ನಿಲ್ಲುವಂತೆ ಕೋರಿಕೊಳ್ಳುತ್ತೇನೆ.
ಬಾರಿ ಪಂಚಾಯತ್ ವಿದ್ಯಾರ್ಥಿಗಳನ್ನು ಇಡಲಾಗಿದ್ದು ಆದರೂ ಕೂಡ ಅಧ್ಯಕ್ಷರು ಈವರೆಗೆ ಅದೇ ರೀತಿಯ ಕ್ರಮವನ್ನು ವಹಿಸಲಿಲ್ಲ. ಗ್ರಂಥಾಲಯದ ಮೇಲ್ವಿಚಾರಕರೇ, ಗ್ರಂಥಾಲಯವನ್ನು ಸರಿಯಾದ ಸಮಯಕ್ಕೆ ಏಕೆ ತೆಗೆಯುತ್ತಿಲ್ಲ? ಇಲ್ಲ ಅಧ್ಯಕ್ಷರೇ, ಗ್ರಂಥಾಲಯದ ಕೆಲಸದ ವೇಳೆಯ ಪ್ರಕಾರ ತೆಗೆಯುತ್ತಿದ್ದೇವೆ. ಮಳೆಯ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು ಅಷ್ಟೇ. ಮಳೆಯ ಕಾರಣದಿಂದಾಗಿ ಗ್ರಂಥಾಲಯವನ್ನು ಸರಿಯಾದ ಸಮಯಕ್ಕೆ ತೆಗೆಯಲು ತಡವಾಗುತ್ತಿದ್ದು, ಇನ್ನು ಮುಂದೆ ಹೀಗೆ ಆಗುವುದಿಲ್ಲ. ತಾವೆಲ್ಲರೂ ಗ್ರಂಥಾಲಯದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಸ್ವಾಮಿ ಅಧ್ಯಕ್ಷರೇ, ಈಗಾಗಲೇ ಗ್ರಾಮಗಳ ಚರಂಡಿಗಳು ಮುಚ್ಚಿ ಹೋಗಿದ್ದು ಕಸಗಳು ರಸ್ತೆಯಲ್ಲಿ ಗುಡ್ಡೆ ಹಾಕಿವೆ. ಗ್ರಾಮದ ಬಹುತೇಕ ಚರಂಡಿಗಳ ಕಸವನ್ನು ತೆಗೆದು ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ನಿಮ್ಮ ಭಾಗದ ಚರಂಡಿಗಳ ಕಸವನ್ನು ತೆಗೆದು ಸ್ವಚ್ಛಗೊಳಿಸಲು ಮುಂದಿನ 2-3 ದಿನಗಳಲ್ಲಿ ಕ್ರಮ ವಹಿಸಲಾಗುವುದು. ಹೌದು ಅಧ್ಯಕ್ಷರೇ, ನಮ್ಮ ಭಾಗದ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಅಧ್ಯಕ್ಷರಿಗೆ ಹಾಗೂ ಪಂಚಾಯಿತಿಗೆ ಧನ್ಯವಾದಗಳು. ಅಧ್ಯಕ್ಷರೇ, ರಕ್ತ ಶಿಬಿರವನ್ನು ಆಯೋಜಿಸಬೇಕು. ಅನೇಕ ಹೆಣ್ಣುಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಪಿಡಿಒರವರೇ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರೊಂದಿಗೆ ಮಾತನಾಡಿ ಮುಂದಿನ ವಾರದಲ್ಲಿ ಈ ಶಿಬಿರವನ್ನು ಆಯೋಜಿಸಲು ಕ್ರಮವಹಿಸಿ. ಆಗಬಹುದು ಅಧ್ಯಕ್ಷರೇ. ಅಧ್ಯಕ್ಷರೇ, ಮಕ್ಕಳ ಪೋಷಣೆಯನ್ನು ಸುಧಾರಿಸಲು ಅಂಗನವಾಡಿಗಳ ಬಳಿ ಕೈತೋಟವನ್ನು ಪ್ರಾರಂಭಿಸುತ್ತಿದ್ದೇವೆ. ಗ್ರಾಮ ಪಂಚಾಯಿತಿಯಿಂದ ಏನಾದರೂ ಅನುದಾನ ದೊರೆಯಬಹುದೇ? ಪಿಡಿಒರವರೇ, ಕೈತೋಟಕ್ಕೆ ಅನುದಾನ ನೀಡಬಹುದೇ? ಇಲ್ಲ ಅಧ್ಯಕ್ಷರೇ. ಬಾಲ ವಿಕಾಸ ಸಮಿತಿಯ ಸದಸ್ಯರೆಲ್ಲರೂ ಕೂಡಿ ಶ್ರಮದಾನದ ಮೂಲಕ ಕೈತೋಟವನ್ನು ನಿರ್ಮಿಸಿಕೊಳ್ಳಬಹುದು. ಕೈತೋಟಕ್ಕೆ ಬೇಕಾದ ಸಸಿಗಳನ್ನು ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಿಂದ ನಿಯಮದ ಇತಿಮಿತಿಯಲ್ಲಿ ಖರೀದಿಸಿ ಕೊಡಬಹುದು. ಧನ್ಯವಾದಗಳು ಅಧ್ಯಕ್ಷರೇ. ನಾನು ಈ ಬಗ್ಗೆ ಮುಂದಿನ ತಿಂಗಳು ಬಾಲ ವಿಕಾಸ ಸಮಿತಿಯ ಸದಸ್ಯರ ಗಮನಕ್ಕೆ ತರುತ್ತೇನೆ. ಸ್ವಾಮಿ ಅಧ್ಯಕ್ಷರೇ, ಯುವಕರಿಗೆ ಮೈದಾನ ಅಥವಾ ಆಟಕ್ಕಿಲ್ಲ. ಇದನ್ನು ನಿರ್ಲಕ್ಷಿಸಿದರೆ ಅವರು ಕೆಟ್ಟಾಭ್ಯಾಸಗಳಿಗೆ ಬಲಿಯಾಗಬಹುದು. ಹೌದು, ನಮಗೆ ಗ್ರಂಥಾಲಯದಲ್ಲಿ ಕ್ರೀಡಾ ಕಿಟ್ಗಳು ಮತ್ತು ಇಂಟರ್ನೆಟ್ ಬೇಕು. ಶೇಕಡ 2 ಕ್ರೀಡಾ ಅನುದಾನದಲ್ಲಿ ಈಗಾಗಲೇ ಕ್ರೀಡಾ ಕಿಟ್ಗಳನ್ನು ಖರೀದಿಸಲು ಕ್ರಮ ವಹಿಸಲಾಗಿದ್ದು, ಆದಷ್ಟು ಬೇಗ ಅದನ್ನು ಗ್ರಂಥಾಲಯಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಧನ್ಯವಾದಗಳು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನನ್ನ ವಾರ್ಡ್ನಲ್ಲಿರುವ ಶಾಲೆಯಲ್ಲಿರುವ ಮದ್ಯದ ಅಂಗಡಿಯನ್ನು ಬೇರೆ ಸ್ಥಳಾಂತರಿಸಬೇಕು. ಪಿಡಿಒರವರೇ, ಅಬಕಾರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ವಹಿಸಬಹುದಾ ನೋಡಿ. ಆಯ್ತು ಅಧ್ಯಕ್ಷರೇ. ಅಧ್ಯಕ್ಷರೇ, ಮುಂದಿನ ತಿಂಗಳು ಮುಂಗಾರು ಪ್ರಾರಂಭವಾಗುತ್ತದೆ. ನಮಗೆ ದ್ವಿದಳ ಧಾನ್ಯ ವಿತರಣೆಯಿಂದ ಲಭ್ಯವಾಗುತ್ತಿಲ್ಲ. ದಯವಿಟ್ಟು ಒದಗಿಸಿಕೊಡಿ. ಕೃಷಿ ಅಧಿಕಾರಿಯವರೇ, ತಮ್ಮ ಇಲಾಖೆಯಿಂದ ಈ ಬಗ್ಗೆ ಏನು ಕ್ರಮ ವಹಿಸಲಾಗಿದೆ? ಮುಂದಿನ ವಾರದ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗುವುದು. ರೈತರು ಅಲ್ಲಿಂದ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು ಅಧ್ಯಕ್ಷರೇ. ಸ್ವಾಮಿ ಅಧ್ಯಕ್ಷರೇ, ವೀಲ್ಚೇರ್ ಬೇಕಾಗುವಂತಹ 4 ಜನ ವಿಕಲಚೇತನರಿದ್ದಾರೆ. ದಯಮಾಡಿ ಅವಕಾಶವಿದ್ದರೆ ಗ್ರಾಮ ಪಂಚಾಯಿತಿಯಿಂದ ಕೊಡಿಸಿ. ಪಿಡಿಒರವರೇ, ಶೇಕಡ 5 ಅನುದಾನದ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೀವಲ್ಲ? ಹೌದು ಅಧ್ಯಕ್ಷರೇ. ಈಗಾಗಲೇ ಇದಕ್ಕೆ ದರಪಟ್ಟಿಯನ್ನು ಕೂಡ ಆಹ್ವಾನಿಸಲಾಗಿದೆ. ಧನ್ಯವಾದಗಳು ಅಧ್ಯಕ್ಷರೇ. ಸಂಜೀವಿನಿ ಒಕ್ಕೂಟದ ಕಡೆಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳ ಕೌಶಲ್ಯ ಮತ್ತು ಉತ್ಪನ್ನ ಮಾರುಕಟ್ಟೆಗೆ ಬೆಂಬಲಿಸಬೇಕು. ನಾವು ಕೂಡ ಆರ್ಥಿಕತೆಗೆ ಕೊಡುಗೆ ನೀಡುತ್ತೇವೆ. ವಿವಿಧ ಯೋಜನೆಗಳ ಅನುದಾನವನ್ನು ಒಗ್ಗೂಡಿಸಿ ಹಳ್ಳಿ ಸಂತೆ ನಿರ್ಮಿಸಲು ಅವಕಾಶವಿದ್ದು, ತಮ್ಮ ಒಕ್ಕೂಟದಿಂದ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದಲ್ಲಿ ಮುಂದಿನ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗುವುದು. ಧನ್ಯವಾದಗಳು. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸಭೆಯನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು, ಮುಂದಿನ ಸಭೆಯಲ್ಲಿ ಇದರ ಬಗ್ಗೆ ಕ್ರಮ ವಹಿಸಲು ಸೂಚಿಸುತ್ತೇನೆ. ಅಧ್ಯಕ್ಷರೇ, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಜನೌಷಧಿ ಪರಿಶೀಲಿಸಲು ಪಿಡಿಒರವರೇ, ಶೇಕಡ 25 ಅನುದಾನದ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಂಡು ತುರ್ತಾಗಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ವಹಿಸಿ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಶಾಲೆಗಳಲ್ಲಿ ಬಹುಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿವೆ. ಅವರನ್ನು ಉತ್ತೇಜಿಸಲು ವಿದ್ಯಾರ್ಥಿಗೆ ನನಗೆ ಏನಾದರೂ ನೀಡಬಹುದು? ಪಿಡಿಒರವರೇ, ಇದಕ್ಕೇನಾದರೂ ಅವಕಾಶವಿದೆಯೇ? ಹೌದು ಅಧ್ಯಕ್ಷರೇ. ಶೇಕಡ 25 ಅನುದಾನದಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ಅವಕಾಶವಿದ್ದು, ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಮಕ್ಕಳ ಆಯವ್ಯಯದಲ್ಲಿ ಅವಕಾಶವಿದೆ ಅಧ್ಯಕ್ಷರೇ. ಹಾಗಿದ್ದರೆ ಮುಂದಿನ ವರ್ಷ ಶೇಕಡ 25 ಅನುದಾನದ ಕ್ರಿಯಾ ಯೋಜನೆಯಲ್ಲಿ ಮತ್ತು ಮಕ್ಕಳ ಆಯವ್ಯಯದಲ್ಲಿ ಇದನ್ನು ಅಳವಡಿಸಿಕೊಂಡು ಈ ಬಗ್ಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು 2 ವಾರಗಳಲ್ಲಿ ಪ್ರಕಟಣೆ ಹೊರಡಿಸಿ. ಆಯ್ತು ಅಧ್ಯಕ್ಷರೇ. ಪಿಡಿಒರವರೇ, ಈ ವರ್ಷ ಲಭ್ಯವಿರುವಂತಹ
ಈ ವರ್ಷ 15 ಲಕ್ಷ ರೂಪಾಯಿಗಳು ಲಭ್ಯವಿದೆ. ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಸಭೆಯ ಮುಂದೆ ಪ್ರಸ್ತಾಪಿಸಲು ಕೋರುತ್ತಿದ್ದೇನೆ. ಅಧ್ಯಕ್ಷರೇ, ನಮ್ಮ ವಾರ್ಡಿನ ರಸ್ತೆ ತುಂಬಾ ಅಗತ್ಯವಿದ್ದು ಮರುಡಾಮರೀಕರಣಕ್ಕೆ 5 ಲಕ್ಷ ರೂಪಾಯಿ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರು ಒಂಟಿಯಾಗಿ ಓಡಾಡುವುದಕ್ಕೆ ತೊಂದರೆಯಾಗುತ್ತದೆ. ಹೀಗಾಗಿ ಸಿಸಿ ಕ್ಯಾಮೆರಾ ಮತ್ತು ಇನ್ನೂ ಹೆಚ್ಚಿನ ದೀಪಗಳನ್ನು ಅಳವಡಿಸಲು ಅನುದಾನ ಮೀಸಲಿದೆ. ಅಧ್ಯಕ್ಷರೇ, ನಮ್ಮ ಭಾಗದಲ್ಲಿರುವ ಬೋರ್ವೆಲ್ನ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಹೊಸ ಬೋರ್ವೆಲ್ ಕಳಿಸಿಕೊಡಿ. ಅಧ್ಯಕ್ಷರೇ, ನಮ್ಮ ಶಾಲೆ ಕೊಠಡಿ ದುರಸ್ತಿಗೆ ಅನುದಾನವನ್ನು ಮೀಸಲಿಡಲು ಕೊನೆಯಿದೆ. ಇಲ್ಲ, ಮರೆಯುವುದಿಲ್ಲ. ಪಿಡಿಒರವರೇ, ಕೊಠಡಿಗಳ ದುರಸ್ತಿಗೆ ರೂಪಾಯಿ 6 ಲಕ್ಷವನ್ನು ಮೀಸಲಿಡಿ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿಗೆ ಹೊರರೋಗಿಗಳ ಚಿಕಿತ್ಸೆಗಾಗಿ ಹೆಚ್ಚುವರಿ ಕೊಠಡಿಗಳ ಅಗತ್ಯವಿದ್ದು ಅನುದಾನವನ್ನು ಮೀಸಲಿಡುವಂತೆ ಕೋರುತ್ತೇವೆ. ಪಿಡಿಒರವರೇ, ಇದಕ್ಕೆ ರೂಪಾಯಿ 5 ಲಕ್ಷವನ್ನು ಮೀಸಲಿಡಿ. ಅಧ್ಯಕ್ಷರೇ, ಇದಕ್ಕೆ ಮೀಸಲಿಟ್ಟಲ್ಲಿ ಕ್ರಿಯಾ ಯೋಜನೆಯ ಒಟ್ಟು ಮೊತ್ತವು ಸುಮಾರು 20 ಲಕ್ಷದಷ್ಟಾಗುತ್ತದೆ. ನಮ್ಮಲ್ಲಿ ಕೇವಲ 15 ಲಕ್ಷದಷ್ಟು ಮಾತ್ರ ಅನುದಾನ ಲಭ್ಯವಿರುತ್ತದೆ. ಹೌದಾ ಪಿಡಿಒರವರೇ? ಲಭ್ಯ ಅನುದಾನಕ್ಕಿಂತ ಹೆಚ್ಚಿನ ಬೇಡಿಕೆ ಬಂದಿದೆಯಾ? ಹಾಗಾದರೆ ಇದಕ್ಕೆ ಪರಿಹಾರವೇನು ಪಿಡಿಒರವರೇ? ಸ್ವಂತ ಆದಾಯ ಮೂಲ ತುಂಬಾ ಕಡಿಮೆ ಇದೆ. ಇದು ಸುಧಾರಿಸಿದರೆ ಪಂಚಾಯತ್ ಬಲಗೊಳ್ಳುತ್ತದೆ. ಆಸ್ತಿ ತೆರಿಗೆ ಪರಿಷ್ಕರಣೆಯಾಗಿ ತುಂಬಾ ವರ್ಷಗಳಾಗಿವೆ. ಹಾಗಾಗಿ ಹೊಸ ತೆರಿಗೆ ನಿಯಮದ ಪ್ರಕಾರ ತೆರಿಗೆ ಪರಿಷ್ಕರಣೆಯಾಗಿ ವಸೂಲಿ ಹೆಚ್ಚಾದರೆ ಅನುದಾನವೂ ಹೆಚ್ಚಾಗಿ ಗ್ರಾಮಸ್ಥರ ಎಲ್ಲಾ ಬೇಡಿಕೆಗಳನ್ನು ಹಂತ ಹಂತವಾಗಿ ಪೂರೈಸಬಹುದು. ಪ್ರೀತಿಯ ಗ್ರಾಮಸ್ಥರೇ, ಪಿಡಿಒರವರು ತಿಳಿಸಿರುವಂತೆ ತೆರಿಗೆ ಪರಿಷ್ಕರಣೆಗೆ ತಾವೆಲ್ಲರೂ ಸಹಕರಿಸಿ ಪಂಚಾಯಿತಿಯ ಸ್ವಂತ ನಿಧಿಯನ್ನು ಬಲಗೊಳಿಸುವಲ್ಲಿ ಕೈ ಜೋಡಿಸಿ. ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಪಿಡಿಒರವರೇ, ರೂಪಾಯಿ 15 ಲಕ್ಷಕ್ಕೆ ಕ್ರಿಯಾ ಯೋಜನೆಯನ್ನು ಸೀಮಿತಗೊಳಿಸಿ ಅಂತಿಮಗೊಳಿಸಿ. 15 ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆ ಈ ಕೆಳಕಂಡಂತಿದೆ. ವಾರ್ಡ್ 2ರ ರಸ್ತೆಗಳ ಮರುಡಾಮರೀಕರಣಕ್ಕೆ 3 ಲಕ್ಷ ರೂಪಾಯಿಗಳು, ಮಹಿಳೆಯರ ಸುರಕ್ಷತೆಗಾಗಿ ಸಿಸಿಟಿವಿ ಅಳವಡಿಕೆಗೆ 2 ಲಕ್ಷ ರೂಪಾಯಿಗಳು, ಹೊಸ ಬೋರ್ವೆಲ್ ಹಾಗೂ ಮೋಟಾರ್ ಪಂಪ್ ಅಳವಡಿಕೆಗೆ 1.5 ಲಕ್ಷ ರೂಪಾಯಿಗಳು, ಶಾಲಾ ಕೊಠಡಿಗಳ ದುರಸ್ತಿಗೆ 3.5 ಲಕ್ಷ ರೂಪಾಯಿಗಳು, ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಹೊಸ ಕೊಠಡಿಗಳಿಗೆ 5 ಲಕ್ಷ ರೂಪಾಯಿಗಳು ಒಟ್ಟು. ಅಧ್ಯಕ್ಷರೇ, ನನ್ನ ಪಿಂಚಣಿಯ ಕುರಿತು ಮರೆತೇ ಹೋದರಲ್ಲ. ಇಲ್ಲಮ್ಮ, ಮರೆತಿಲ್ಲ, ತಾಳು. ಪಿಎಒ ಅವರೇ, ಇವರ ಪಿಂಚಣಿಯಾಗಿ ತಡವಾಗಿದೆ ಎಂದು ಸ್ವಲ್ಪ ನೋಡಿ ಹೇಳುತ್ತೀರಾ? ನೋಡಿ ಹೇಳ್ತೇನೆ ಅಧ್ಯಕ್ಷರೇ. ಅಮ್ಮ, ನೀವು ನಮ್ಮ ಕಚೇರಿಗೆ ದಾಖಲೆ ಸಮೇತವಾಗಿ ಬನ್ನಿ. ಆಯ್ತು ಮೇಡಮ್, ನಾಳೆ ನಿಮ್ಮ ಕಚೇರಿಗೆ ದಾಖಲೆ ಸಮೀಪವಾಗಿ ತರುತ್ತೇನೆ. ದಯವಿಟ್ಟು ನನ್ನ ಪಿಂಚಣಿಯನ್ನು ಮಾಡಿಸಿಕೊಡಿ. ದಯವಿಟ್ಟು ಮಾಡಿಸಿಕೊಡ್ತೇನೆ. ನಾಳೆ ಬನ್ನಿ. ಇನ್ಯಾರಿಗಾದರೂ ಏನಾದರೂ ಹೇಳುವುದಿದೆಯಾ? ಇಲ್ಲ. ಕಾರ್ಯದರ್ಶಿಗಳೇ, ಹಾಗಿದ್ದರೆ ಸಭೆಯನ್ನು ಮುಕ್ತಾಯಗೊಳಿಸಿ. ಆಯ್ತು ಅಧ್ಯಕ್ಷರೇ. ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾಜಿ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸಭೆಯಲ್ಲಿ ಹಾಜರಿದ್ದಂತಹ ನೋಡಲ್ ಅಧಿಕಾರಿಗಳೇ, ಉಪಾಧ್ಯಕ್ಷರೇ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರೇ, ಸದಸ್ಯರೇ, ಸಂಜೀವಿನಿ ಒಕ್ಕೂಟ ಸಂಸ್ಥೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಇಲಾಖಾ ಅಧಿಕಾರಿಗಳೇ ಹಾಗೂ ನೆರೆದಿರುವ ಎಲ್ಲ ಗ್ರಾಮಸ್ಥರಿಗೂ ಒಂದೇ ಮಾತಿನಲ್ಲಿ